ನಾ ಹೇಳೋದನ್ನ ಕೇಳು ಸುಮ. ನಾನೇನು ಅವ್ರಿಗೆ ಅನ್ಲಿಲ್ಲ, ಅವರ ಹೋದ್ರು. ಅಯ್ಯೋ ಅಮ್ಮ, ನನ್ನನ್ನು ಕಾಲಿಂದ ಜಾಡಿಸಿ ನಿಮ್ಮ ಮಾಮ ಒದ್ರು ಗೊತ್ತಾ. ನಾ ಏನೂ ಮಾಡಿರಲಿಲ್ಲ, ಸಗಣಿ ತುಂಬಿ ಒಯ್ಯಾಕೆ ಹೋಗಿದ್ನಿ. ಆದ್ರೆ ಅವರು ನನಗೆ ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳಿದಕ್ಕೆ ಜಗಳ ತೆಗೆದ ಏನೇನೋ ಅಂದು ನನ್ನನ್ನು ಜಾಡಿಸಿ ಒದ್ಬಿಟ್ರು. ಒದೆಯೋದಲ್ಲ, ಹೊಟ್ಟೆ ಮೇಲೆ ಒಂದು 2 ಸರಿ ಕಾಲು ಎತ್ತಿ ಇಟ್ಟರು. ಅಮ್ಮ, ಮೊದಲೇ ನಾವು ಹೆಣ್ಮಕ್ಳು ಅಂದ್ವಾ, ಈಗ ಈ ರೀತಿ ಕಾಲಿಟ್ಬಿಟ್ರೆ ಹೊಟ್ಟೆಲಿ ಏನಾದರೂ ಆದ್ರೆ ಏನು ಮಾಡೋದು ನೀನು ಹೇಳು. ಹೊಟ್ಟೆ ನಂದು ಎಷ್ಟು ನೋವ್ತಾ ಇದೆ ಗೊತ್ತಾ. ನಾನು ಯಾರಿಗೆ ಹೇಳಿ ಸುಮ, ಯಾರಿಗೆ ಹೇಳಿ? ತುಂಬ ನೋವಾಗ್ತಾ ಇದೆ ಸುಮ, ತುಂಬ ನೋವಾಗ್ತಾ ಇದೆ. ಈ ನಾಟ್ಯ ಎಲ್ಲ ನನ್ನ ಮುಂದೆ ಬೇಡ ಅಕ್ಕೆ. ಬೇಡ್ರಿ, ಮುಗಿದು ಹೋತು. ಇಷ್ಟೇ ನಾನು ನಿಮ್ಮ ಮಾತನ್ನ ಕೇಳ್ತಿದ್ನಿ. ನೀವು ಹೇಳಿದ್ದಕ್ಕೆ ನಾನು ನಿಮ್ಗೆ ಅಯ್ಯೋ ಪಾಪ ಅಂತ ನಾನು ನಿಮ್ಮ ಜೊತೆಗೆ ಕೈ ಚುಡ್ಸ್ಕೊಂಡು ನಿಂತಿದ್ನಿ. ಆದ್ರೆ ನೀವೇನು ಮಾಡಿದ್ರಿ? ನೀವೇನಾದರೂ ಮಾಡಿರಿ, ಆದ್ರೆ ನಮ್ಮಮ್ಮ ಮನೆ ಬಿಟ್ಟು ಹೋಗೋ ಥರ ಮಾಡಿಬಿಟ್ರಿ ಅಲ್ಲ. ನನ್ನ ತಾಯಿ ಮನೆ ಬಿಟ್ಟು ಹೋಗೋ ಥರ ಮಾಡಿಬಿಟ್ರಿ ಅಲ್ಲ. ನಿಮ್ಮನ್ನು ನಾನು ಕ್ಷಮಿಸಲ್ಲ ರೀ, ಕ್ಷಮಿಸಲ್ಲ. ಇನ್ನು ಮುಂದೆ ನಾನೇನು ಅಂತ ನಿಮ್ಗೆ ತೋರಿಸ್ತೀನಿ. ಇಷ್ಟು ದಿನ ಒಳ್ಳೆ ಸುಮನ ನೋಡಿದ್ದೀರಾ, ಆದರೆ ಇನ್ನು ಮುಂದೆ ಈ ಸುಮನ ನೋಡ್ತೀರಾ. ಇನ್ನೊಂದು ಮುಖ ಸುಮ ಹೇಗಿರ್ತಾಳೆ ಅನ್ನೋದು ಗೊತ್ತಾಗತ್ತ ನಿಮಗೆ. ಅಲ್ಲ ಸುಮ, ಯಾಕೆ ಹಿಂಗೆಲ್ಲ ಮಾತಾಡತಿ? ನಾನೇನಾದರೂ ಬೇಕು ಅಂತ ಮಾಡಿದ್ನಿ? ನಾನೇನು ಮಾಡೇ ಇಲ್ಲ. ಮಾವ ಬಂದರು, ಮಾವ ಯಾವತ್ತು ನನ್ನ ಪರವಾಗಿ ಮಾತಾಡದೇ ಇರೋರು ಇವತ್ತು ಮಾತಾಡಿ ಅತ್ತೆನ ಬೈದರು. ಅತ್ತೆನ ಬೈದಿದ್ದಕ್ಕೆ ಅತ್ತೆ ನಾನು ಮನೆ ಬಿಟ್ಟು ಹೋಗ್ತೇನೆ ಅಂತ ಅಂದರು. ಅದಕ್ಕೆ ನಾನೇನು ಮಾಡಲಿ? ನೀನೇ ಹೇಳು. ನಾನು ಅವ್ರಿಗೇನಾದರೂ ಬಂದು ಹೇಳು ಅಂತ ಹೇಳಿದ್ನಾ? ಇಲ್ಲ ಅಲ್ವಾ? ಆದರೆ ಅವರೇ ಹೇಳಿದ್ರು. ಅವ್ರು ಹೇಳಿರೋದಕ್ಕೆ ಇವರು ಮನೆ ಬಿಟ್ಟು ಹೋದರು. ಅದರಲ್ಲಿ ನನ್ನ ತಪ್ಪು ಏನಿದೆ ಸುಮ? ಹೌದ್ರಿ, ನಿಮ್ಮ ತಪ್ಪು ಏನೂ ಇಲ್ಲ. ನಮ್ಮನ್ನ ಬಂದ್ಮೇಲೆ ಯಾರು ತಪ್ಪೈತಾಯ್ತು ಅಂತ ನಾನೇ ಹೇಳ್ತೇನೆ. ಹೆಂಗೆ ನಮ್ಮನ್ನ ನಿಮ್ಮಿಂದ ದೂರ ಮಾಡ್ಬೇಕನ್ನೋದನ್ನ ಇನ್ನು ಮುಂದೆ ನಾನು ಯೋಚನೆ ಮಾಡ್ತೇನೆ. ಇಷ್ಟು ದಿನ ನೀವಿಬ್ರು ಹತ್ರ ಆಗಲಿ, ನೀವಿಬ್ರು ಜೊತೆಗಿರಲಿ ಅಂತ ನಾನು ಆಸೆ ಪಡ್ತಿದ್ನಿ. ಇನ್ನು ಮುಂದೆ ನೀವಿಬ್ರು ಬೇರೆ ಆಗಲಿ, ನೀವಿಬ್ರು ದೂರ ಇರಲಿ, ನೀವಿಬ್ರು ದೂರಿದ್ದು ನೀನು ಮನೆ ಬಿಟ್ಟು ಹೋಗಲಿ ಅಂತ ಇನ್ನು ಮುಂದೆ ಯೋಚನೆ ಮಾಡ್ತೇನೆ. ನಮ್ಮಮ್ಮನ ಮನೆ ಬಿಟ್ಟು ಕಳಿಸಿದಾಕಿಗೆ ಈ ಮನೆಗೆ ಇರೋಕ ಯಾವ ಹಕ್ಕೂ ಇಲ್ಲ. ಇನ್ನು ಮುಂದೆ ಈ ಸುಮ ಯಾರು ಅಂತ ಗೊತ್ತಾಗ್ತೈತಿ. ಅಲ್ಲ ಸುಮ, ಯಾಕೆ ನೀನು ನನ್ನ ಮೇಲನ ನೋಡ್ರಿ, ನಿಮ್ಮ ಜೊತೆ ಮಾತಾಡ್ಕೊತಾ ಇದ್ರಾಕ ನನಗೆ ಮನಸ್ಸು ಇಲ್ಲ. ನಿಮ್ಮ ಜೊತೆ ಮಾತಾಡೋಕೆ ನನಗೆ ಇಷ್ಟನೂ ಇಲ್ಲ. ಹಾಳಾಗಿ ಹೋಗ್ರಿ, ಸುಮ್ಮನೆ ಅಂತೇಳಿ ಯಾಕೆ ಕೆಡಿಸ್ತಾರೆ? ಅಲ್ಲ ಸುಮ, ಅಯ್ಯೋ, ನನ್ನನ್ನು ಅಷ್ಟು ಇಷ್ಟಪಡೋಳು, ಅದಕ್ಕೆ ಅಂತ ಅನ್ನೋಳು ಈಗ ನನ್ನ ವಿರುದ್ಧನ ತಿರುಗ್ತಾ ಇದ್ದಾಳ. ಅಂತ ತಪ್ಪು ನಾನೇನು ಮಾಡೀನಿ? ನಾನೇನು ಮಾಡೇ ಇಲ್ಲಲ್ಲ. ಆದ್ರೂ ಸುಮ ಯಾಕೆ ಈ ರೀತಿ ಏನೋ ತಿಳ್ಕೊಳ್ದೆ ಈ ರೀತಿ ಮಾಡಿಬಿಟ್ಲು? ಅವರಮ್ಮ ಮನೆಯಿಂದ ಹೋಗಿದ್ದಾಳ ಅಂತೇಳಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾಳೆ. ಅದಕ್ಕೆ ನನ್ನ ಕಾರಣ ಅಲ್ಲೋ ಅಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ? ನಾನು ಏನು ಮಾಡಲಿ ಇವಾಗ? ನಾನು ಏನು ಮಾಡಲಿ? ಮಧು ಎಲ್ಲಿದ್ದಾಳಿಗೆ? ಮಧು ಕಾಣಿಸೋವಾಳಲ್ಲ. ಅಯ್ಯೋ ದೇವ್ರೆ, ನನ್ನಿಂದಾಗಿ ಮನೇಲೆಲ್ಲ ಏನೆಲ್ಲ ಆಯಿತು. ಅಮ್ಮ, ಈ ಹೊಟ್ಟೆ ಒಂದು ತುಂಬಾ ನೋವ್ತೈತೆ. ಏನು ಮಾಡಲಿ? ಯಾರಿಗೆ ಹೇಳಬೇಕು ಗೊತ್ತಾಗೋದಿಲ್ಲ. ಇವ್ರು ಬೇರೆ ಇಲ್ಲ. ಅಯ್ಯೋ, ನನ್ನ ಕಷ್ಟ ಕೇಳೋಕ್ಕಿರೋದು ಸುಮ ಒಬ್ಬಳ. ಆದರೆ ಈಗಕ್ಕಿನೂ ನನ್ನ ದ್ವೇಷ ಮಾಡಕತ್ತಾಳ. ಇವಾಗ ನಾನು ಯಾರಿಗೆ ಹೇಳಿ? ಇವರಿನ್ನೂ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇಲ್ಲಂದಿದ್ರೆ ಹಾಸ್ಪಿಟ್ಲ್ಗಾದ್ರೂ ಹೋಗಿ ಬರ್ತಿದ್ವಿ. ಅಮ್ಮ, ಅಯ್ಯೋ, ಯಾಕೆ ಇಷ್ಟೊಂದು ನೋವ್ತಾ ಇದೆ? ಓ, ನನ್ನ ಹೆಂಡತಿ ಇಲ್ಲಿದ್ದಾಳ? ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾಳ? ಏನೇ ಯೋಚನೆ ಮಾಡ್ತಿರೋ ಹಂಗೈತಿ. ಏನು ಯೋಚನೆ ಮಾಡತ್ತಾಳೋ ಏನೋ, ನೋಡೋಣ ಏನಂತೇಳಿ. ಮಧು, ಅಯ್ಯೋ, ಇವ್ರು ಬಂದ್ರೆ ಅಮ್ಮ, ಇವ್ರಿಗೆ ಇವಾಗಲೇ ನಾನು ಹೇಳಬಾರ್ದು. ಪಾಪ ಇವಾಗಾದರೂ ಬಂದಿರ್ತಾರೆ, ನಗ್ನಗ್ತಾ ಇರಬೇಕು. ಏನು ಮಾಡ್ತಿಲ್ಲ ಒಬ್ಬಳೇ ನಿಂತ್ಕೊಂಡ? ಏನಾದರೂ ಯೋಚನೆ ಮಾಡ್ತಾ ಇದ್ದೇನಾ? ಅಥವಾ ನಾನು ಬರ್ತಾನಂತ ಹೇಳಿ ನಿಂತ್ಕೊಂಡ ಕಳ್ಸ್ ಕಾಣ್ತಾ ಇದ್ಯಾ? ರೀ, ಇವಾಗ ಬಂದ್ರಿ? ಅದು ಇಲ್ಲ ರೀ, ಇಲ್ಲೇ ಸುಮ್ಮನೆ ಹಂಗೆ ನಿಂತ್ಕೊಂಡಿದ್ನಿ. ಸಗಣಿ ಎಲ್ಲ ಹೋಗುತ್ತಲ್ಲ, ಕೈ ತೊಳ್ಕೊಂಡೆ ಒಳಗೆ ಬರಬೇಕು. ಹಾಲಿನ ಸ್ವಲ್ಪ ನಿಂದು ಹಿಂಡಿದ್ರಾಯ್ತು ಅಂತೇಳಿ ನೋಡ್ಕೊತ ನಿಂತಿದ್ದೆ ರೀ. ಏನಿಲ್ಲ, ಆರಾಮದಿರಿ? ಎಲ್ಲ ಕೆಲಸ ಎಲ್ಲ ಹೋಗಿದ್ದೆಲ್ಲ ಚಲೋ ಆಯ್ತಾ? ಹಾಂ, ಹೋಗಿರೋ ಕೆಲಸ ಎಲ್ಲ ಆರಾಮಾಗಿ ಎಲ್ಲ ಮುಗೀತು. ಎಲ್ಲಿ ಅಮ್ಮ ಕಾಣಿಸ್ತಾ ಇಲ್ಲ. ಅಮ್ಮ ಅಂತ ಕರಿತೀನಿ, ಯಾರೂ ಇಲ್ವೇ ಇಲ್ಲ. ಅದಕ್ಕೆ ನಿನ್ನ ಕರೆದು ಮತ್ತೆ ನೀನಾರು ನೋಡಿದ್ರಾಯ್ತಂತ ಬನ್ನಿ. ಅಮ್ಮ ಅದು ಎಲ್ಲಿದ್ದಾರ? ಹೊರಗೆ ಹೋಗಿದ್ದಾರಾ? ಅದು ಅಮ್ಮ. ಅಯ್ಯೋ ಮಧು, ಏನಾಯ್ತು? ರೀ, ತುಂಬ ಹೊಟ್ಟೆ ನೋವ್ತಾ ಇದ್ದೀನಿ. ಅಯ್ಯೋ, ಆಗ್ತಾ ಇಲ್ಲಮ್ಮ. ರೀ, ಆಗ್ತಾ ಇಲ್ಲ ರೀ. ಇಷ್ಟೊತ್ತನ ಇಲ್ಲ, ಒಮ್ಗಲೆ ಹೊಟ್ಟೆ ತುಂಬ ನೋವ್ತಾ ಇದ್ದೀನಿ ರೀ. ನನ್ನ ದವಾಖಾನೆ ಕರ್ಕೊಂಡು ಹೋಗ್ರಿ. ಆಗ್ತಾ ಇಲ್ಲ ಅಮ್ಮ.
ಅಯ್ಯೋ ಏನಾಯ್ತು ನಿನಗೆ? ಬಾ, ನಾನು ಕರ್ಕೊಂಡು ಹೋಗ್ತೀನಿ ಬಾ. ಅಮ್ಮ, ನಡೆಯೋದಕ್ಕೂ ಆಗ್ತಾ ಇಲ್ಲ ರೀ, ನಡೆಯೋದಕ್ಕೂ ಆಗ್ತಾ ಇಲ್ಲ. ಹೌದಾ, ಸರಿ ಬಾ, ಎತ್ಕೋತೀನಿ, ಎತ್ಕೊಂಡು ಕರ್ಕೊಂಡು ಹೋಗ್ತೀನಿ ಬಾ. ನೀವು ಬರೋ ಅಷ್ಟೊತ್ತಿಗೆ ನಾನು ನಿಮ್ಗೆ ತೊಂದರೆ ಕೊಡೋಂಗೆ ಆಯಿತು ರೀ. ನನ್ನನ್ನು ಕ್ಷಮಿಸ್ಬಿಡಿ. ಗೊತ್ತಿಲ್ಲ, ತುಂಬ ಹೊಟ್ಟೆ ನೋಡ್ತಾ ಇದ್ದಾರೆ. ಬೇಗ ನನ್ನ ದವಾಖಾನೆ ಕರ್ಕೊಂಡು ಹೋಗಿ. ನೀನು ಯೋಚನೆ ಮಾಡಬೇಡ ಮಧು, ನಾನು ಇನ್ನ ಕರ್ಕೊಂಡು ಹೋಗ್ತೇನೆ. ನೀನು ಆರಾಮಾಗಿರು, ಏನೋ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಸಮಾಧಾನಲೇ ಇರು. ನಡಿ. ಹಾಂ ರೀ. ಅಮ್ಮ, ಏನಾಯ್ತು ಹುಡುಗಿ? ಬಂದ ತಕ್ಷಣ ಚೆನ್ನಾಗೇ ಇದ್ದು, ಇವಾಗ ಒಮ್ಮೆಲೆ ಈ ರೀತಿ ಆಗ್ತಾ ಇದೆ. ಬೇಗ ಹೋಗ್ಬೇಕು. ನಮ್ಮನ್ನ ಬರೋ ಅಷ್ಟರಲ್ಲಿ ಅವನ ಮಾತು ಬುಟ್ಟಿಗೆ ಹಾಕೊಂಡು ಈಗ ದವಾಖಾನಿಗೆ ಹೋದ್ಯಾ? ನಮ್ಮಮ್ಮನ ನೀನು ಮನೆ ಬಿಟ್ಟು ಹೊರಗೆ ಕಳಿಸಿದ್ಯಲ್ಲ. ನಮ್ಮ ಮಾಮ ಹೋಗಿದ್ರು, ನನಗೆ ನಡೀತಿತ್ತು. ನಾನೇ ಹೇಳಿದ್ನಿ ನಮ್ಮ ಮಾಮ ಹೋಗೋಂಗೆ ಏನಾದರೂ ಪ್ಲ್ಯಾನ್ ಮಾಡೋನು, ಅವನ ಮನೆಯಿಂದ ಹೊರಗೆ ಹಾಕೋನು ಅಂತೇಳಿ. ಆದ್ರೆ ನೀನು ನನ್ನಮ್ಮ, ನನ್ನ ತಾಯಿನ ಮನೆ ಬಿಟ್ಟು ಹೊರಗೆ ಹಾಕ್ದೆ ಅಲ್ಲ. ನೀನು ಯಾವತ್ತೂ ನಾನು ಕ್ಷಮಿಸಲ್ಲ ಮಧು, ಕ್ಷಮಿಸಂಗಿಲ್ಲ. ನೀನು ಸರಿಯಾಗಿ ಪಾಠ ಕಲಿಸ್ತೀನಿ ನೀನು ಮುಂದೆ. ಬಾ ಮನೆಗೆ. ನೀನು ವಾಪಸ್ ಬರೋ ಅಷ್ಟರಲ್ಲಿ ಒಂದು ಕತೆ ಮಾಡ್ತೀನಿ ನಿನಗೆ. ಯಾಕಮ್ಮ, ಯಾಕೆ ಬಿಟ್ಟು ಹೋದಿ? ನಾನು ನಿನಗೆ ಅಷ್ಟು ಹೇಳಿದ್ನಿ ಹೋಗಬೇಡ ಅಂತಂದ್ರೂ ಯಾಕಮ್ಮ ಬಿಟ್ಟು ಹೋದಿ? ಯಾಕೆ ಬಿಟ್ಟು ಹೋದಿ? ನೀನು ಬಿಟ್ಟು ಹೋಗ್ಬಾರ್ದಾಗಿತ್ತು. ಆದರೆ ನೀನು ಒಂದಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡಿದೆ. ಅಪ್ಪ ಬೈದ್ರು ಅಂತ ಮನೆ ಬಿಟ್ಟು ಹೋಗ್ಬಿಟ್ಟೆ ಅಲ್ಲ. ಸುಮ್ಮ, ಯಾಕೆ ಇಷ್ಟ ಆಗತ್ತಿದ್ದಿ? ನಾನೇನು ಬೇರೆ ಊರಿಗೆ ಎಲ್ಲರ ಹೋಗೇನೇನು? ನಾನು ಇಲ್ಲೇ ಹೋಗಿರೋದು. ಅದೇನೋ ಭಾಳ ದೂರ ಇಲ್ಲ, ಒಂದು 10-12 ಕಿಲೋಮೀಟ್ರ್ ಐತೆ ಅಷ್ಟಕ್ಕೆ ಇಷ್ಟೊಂದು ಕುಂತ್ಕೊಂಡು ಕಣ್ಣೀರು ಹಾಕತಿ. ಅಲ್ಲ, ನಾನು ಬಿಟ್ಟು ಇರ್ತಿದ್ದಿಲ್ಲ ನೀನು ಒಂದಿನ ಅದಿ. ಆದ್ರೆ ಇಷ್ಟ್ಯಾಕೆ ಹಾಕತಿ? ನನಗಂತೂ ಒಂದು ಗೊತ್ತಾಗಲ್ತು. ಅಮ್ಮ ನೀನು ಬಂದ್ಯಾ? ಯಾಕಮ್ಮ? ಅಪ್ಪ ಬೈದಿರೋ ಅಂತ ನೀನು ಯಾಕಮ್ಮ ಹೋದೆ? ಅಲ್ಲ, ನಿನಗೆ ಹೋಗ್ಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ ನಿನಗೆ? ಸುಮ, ನಾನು ಹೇಳೋದನ್ನು ನೀನು ಸರಿಯಾಗಿ ಕೇಳಿಸ್ಕೋಬೇಕು. ನೀನು ನನ್ನ ಮಗಳಾಗಿದ್ರ ನೀ ಇದನ್ನ ಮಾಡಿ ನನಗೆ ಬಂದು ಹೇಳಬೇಕು. ನಾನು ಹೇಳ್ದಂಗೆ ನೀನು ಮಾಡ್ತಿ? ಏನಮ್ಮ ಅದು? ನೀನೇನು ಹೇಳು, ಏನು ಹೇಳಿದ್ರು ಪರವಾಗಿಲ್ಲ, ಅದೇನಾದರೂ ಆಗಿರಲಿ. ನಾನು ನಿನಗೋಸ್ಕರ ಎಲ್ಲ ಮಾಡ್ತೀನಿ ಅಮ್ಮ. ನಿನಗೆ ಮಾಡ್ದೆ ಮತ್ತೆ ಯಾರಿಗೆ ಮಾಡಲಿ? ಇಷ್ಟು ದಿನ ನಾನು ಅವಳಿಗೆ ಸಹಾಯ ಮಾಡ್ಕೊತ ಬನ್ನಿ, ಅವಳಿಗೆ ಎಲ್ಲನೂ ಒಳ್ಳೇದು ಮಾಡಬೇಕು ಅಂತ ಅನ್ಕೊತ ಬಂದೆ. ಆದರೆ ಅವಳು ನಿಮ್ಮನ್ನು ಮನೆ ಬಿಟ್ಟು ಹೊರಗೆ ಹೋಗೋ ರೀತಿ ಮಾಡಿಬಿಟ್ಲು. ಅದಕ್ಕೆ ನನಗೆ ಅವಳ ಮೇಲೆ ತುಂಬ ಸಿಟ್ಟಿದೆ. ಅಣ್ಣ ಬಂದು ಅವಳನ್ನ ದವಾಖಾನೆ ಕರ್ಕೊಂಡು ಹೋಗಿದ್ದಾನ. ಹೌದಾ? ನಿಮ್ಮನ್ನ ನನ್ನ ಕೇಳಲಿಲ್ಲ? ಒಂದು ಮಾತು ಅವ್ವ ಎಲ್ಲಿಗೆ ಅಂತ ಅನ್ನಲಿಲ್ಲ? ಇಲ್ಲ ಅಮ್ಮ, ಒಂದು ಮಾತು ಅನ್ನ ಕೇಳಲಿಲ್ಲ. ಅವನು ಬಂದ ತಕ್ಷಣ ಹೆಂಡ್ತಿನ ಹುಡ್ಕೊಂತ ಅಲ್ಲಿ ಹೋದ. ಅಲ್ಲಿ ಅವಳು ನಿಂತಿದ್ಲು, ಹೊಟ್ಟೆ ನೋತಾ ಇದೆ ಅಂತ ಅಂದ್ಲು. ಹಂಗೆ ದವಾಖಾನೆ ಕರ್ಕೊಂಡು ಹೋಗ್ಬಿಟ್ಟ. ನೀನು ಹೇಳಮ್ಮ, ಏನು ಮಾಡಬೇಕು ಅಂತ? ನೀನೇನು ಹೇಳಿದ್ರು ನಾನು ನಿನ್ನ ಮುಂದೆ ಮಾಡ್ತೀನಿ. ಅಷ್ಟು ಬದಲಾಗಿಬಿಟ್ಟನು ನನ್ನ ಮಗ. ಮನೆಗೆ ಬಂದಮೇಲೆ ಎಲ್ಲರನ್ನೂ ಬದಲಾಯಿಸಿದ್ಲು. ಈಗ ನಿಮ್ಮಪ್ಪ ಅವಳ ಸಲುವಾಗಿ ನನ್ನನ್ನು ಮನೆಯಿಂದ ಹೊರಗೆ ಹೋಗಂತ ಹೇಳುವಂಗಾಯ್ತು. ನನಗೆ ಹೆಂಗಾಗದ ಗೊತ್ತು ಸುಮ? ಜೀವ ಹೋದಂಗೆ ಆಗತತಿ, ಬದುಕಿದ್ದು ಸತ್ತಂಗೆ ಆಗತತಿ. ಯಾಕೆ ಬದುಕಿರ್ಬೇಕು ಅಂತ ಅನ್ಸಕತ್ತತಿ. ನಾನೇನು ಮಾಡಲಿ ಹೇಳು? ಅಮ್ಮ, ನೀನು ಈ ರೀತಿ ಎಲ್ಲ ಮಾತಾಡಬೇಡಮ್ಮ, ನಂಗೆ ಬೇಜಾರಾಗ್ತದೆ. ನೋಡಮ್ಮ, ನಿನ್ಗೆ ಏನು ಮಾಡಬೇಕು ನಾನು ಹೇಳು. ನೀನೇನೇ ಹೇಳಿದ್ರು ಇನ್ನು ಮುಂದೆ ನಾನು ಮಾಡ್ತೆ. ಇಷ್ಟು ದಿನ ನೀನು ಹೇಳಿದ್ದನ್ನು ನಾನೇನು ಮಾಡ್ತಾ ಇರಲಿಲ್ಲ. ಅದೇ ನಾನು ಮಾಡಿರೋ ತಪ್ಪು ಅಂತ ಅನಿಸ್ತಾ ಇದೆ. ನಾನು ಅವಳಿಗೆ ಎಲ್ಲ ಒಳ್ಳೇದು ಮಾಡ್ಕೊತ ಬನ್ನಿ, ಅದಕ್ಕೆ ಅವಳು ನನಗೆ ಮತ್ತೆ ಬೆನ್ನಿಗೆ ಚೂರಿ ಹಾಕಿಬಿಟ್ಲು. ಅದಕ್ಕೆ ಇನ್ನು ಮುಂದೆ ನೀನೇನು ಹೇಳ್ತೀವೋ ನಾನು ಅದೇ ಕೇಳ್ತೀನಿ, ಅದೇ ಮಾಡ್ತೀನಿ ಅಮ್ಮ. ನಾನು ಯಾರ ಮಾತನ್ನು ಕೇಳಲ್ಲ, ಯಾರ ಮಾತನ್ನು ತಲೆಗೆ ಕೂಡ ಹಾಕೊಳ್ಳಲ್ಲ. ನೋಡು ಮಗಳ, ನಾನು ಹೋಗಿದ್ದೇನಂದ್ರೆ ನಿನ್ನೂ ಕರ್ಕೊಂಡು ಹೋಗ್ತಿದ್ನಿ. ಆದ್ರೆ ನೀನು ಯಾಕೆ ಇಲ್ಲಿ ಬಿಟ್ಟು ಹೋಗೇನಂತಂದ್ರೆ, ನಿಮ್ಮ ಅಪ್ಪನ ಚಲೋ ನೋಡ್ಕೊ, ಆಮೇಲೆ ಆಕಿಗೆ ಕಾಟ ಕೊಡ್ಬೇಕು. ನೀನು ಆಕಿಗೆ ನರಕ ತೋರಿಸ್ಬೇಕು. ಆಕಿ ಈ ಮನೆಯಾಗ ಇರೋಕ್ಕಾಗ್ದ ಈ ಮನೆ ಬಿಟ್ಟು ಹೋಗ್ಬೇಕು. ಈ ಮನೆ ಬಿಟ್ಟು ಹೋದ್ಮೇಲೆ ನಾನು ಈ ಮನೆಗೆ ಬರ್ತಾನೆ. ನೀನು ಅದನ್ನು ಮಾಡ್ತಿದೀಯ? ಮಾಡೋಕ್ಕಾಗತ್ತಾ? ಅಮ್ಮ, ಮಾಡೋಕ್ಕಾಗುತ್ತಾ? ಮಾಡ್ತೀನಿ ಅಮ್ಮ, ಎಷ್ಟಾದರೂ ಕಷ್ಟ ಆಗಲಿ. ಅವ್ರಿಗೆ ದಿನ ಇನ್ನು ಮುಂದೆ ನರಕ ನಾನು ತೋರಿಸ್ತೀನಿ ಅಮ್ಮ. ಇಷ್ಟು ದಿನ ಅವಳನ್ನ ಇಷ್ಟಪಟ್ಟೆ, ಪ್ರೀತಿ ಮಾಡಿದೆ, ಎಲ್ಲನೂ ಆಕೆಗೆ ಸಹಾಯ ಮಾಡಿದೆ, ಎಲ್ಲ ಕೆಲಸದಲ್ಲೂ ಆಕೆ ಜೊತೆ ಭಾಗಿಯಾದೆ. ಆದರೆ ಇನ್ನು ಮುಂದೆ ಎಲ್ಲನೂ ಆಕೆಗೆ ನಾನು ಟಾರ್ಚರ್ ಕೊಡ್ತೀನಿ ಅಮ್ಮ. ನಾನು ಕೊಟ್ಟು ಅವಳ ಮನೆಯಿಂದ ಹೊರಗೆ ಹಾಕಿ ನೀನು ಮತ್ತೆ ನಮ್ಮ ಮನೆಗೆ ಬರಬೇಕು, ಆ ರೀತಿ ಮಾಡ್ತೀನಿ ಅಮ್ಮ. ಇದು ನಾನು ನಿಂಗೆ ಕೊಡ್ತಾ ಇರೋ ಮಾತು ಅಮ್ಮ. ನನ್ನ ಮಗಳು ಅಂದರೆ ಇದು. ಇವಾಗ ನೀನು ನನ್ನ ಮಗಳು ಅಂತ ಅನ್ಸಾಕತ್ತದ ನನಗೆ. ಇಲ್ಲ, ಮೊದಲು ಬರೀ ಆಕೆಗೆ ಸಪೋರ್ಟ್ ಮಾಡ್ತಿದ್ದಿ. ನನಗೆ ಒಂಥರ ಆಗ್ತಿದ್ದು ಗೊತ್ತು. ಅಮ್ಮ, ಇಲ್ಲೇ ಇರಮ್ಮ, ಹೋಗಬೇಡ. ಇಬ್ಬರು ಸೇರಿ ಅವಳಿಗೆ ಕಾಟ ಕೊಡೋಣ. ಇಲ್ಲ ಮಗಳ, ನಾನು ಇಲ್ಲಿದ್ರೆ
ನನಗೆ ಬೆಲೆ ಇಲ್ದಂಗೆ ಆಗ್ತತಿ. ನನಗೆ ಬೆಲೆ ಇಲ್ದಿರೋ ಜಾಗದಾಗ ನಾನು ಇರ್ಬೇಕನ? ಇಲ್ಲ ಇಲ್ಲ, ನಾನು ಇರಲ್ಲ. ನೀನು ಮಾಡಿ ತೋರಿಸು. ನೀನು ಮಾಡಿ ತೋರಿಸಿದ್ಮೇಲೆ ನಾನು ಬರ್ತಾನೆ. ಅಲ್ಲಿವರೆಗೂ ನಿಮ್ಮಮ್ಮ ಅಲ್ಲೇ ಇರ್ತಾಳೆ. ನೀನು ಎಷ್ಟು ದಿನದಾಗ ಮಾಡ್ತೀಯೋ ಅಷ್ಟು ದಿನದವರೆಗೂ ನಾನು ಅಲ್ಲೇ ಇರಬೇಕಾಗತ್ತೆ. ನೀನು ಜಲ್ದಿ ಮಾಡಿದ್ರೆ ನಾನು ಜಲ್ದಿ ಬರ್ತೀನಿ. ಸುಮಾ, ಮಧು, ಎಲ್ಲದರೂ ಇಬ್ರು? ಅಯ್ಯೋ ಸುಮಾ, ನಿಮ್ಮಪ್ಪ ಬಂದ ಅಂತ ಅನ್ಸತಿ. ನಾನು ಬರ್ತೀನಿ. ಹುಷಾರು. ನಿಂಗೆ ಏನಾದರೂ ಕೇಳಬೇಕು ಅಂತ ಅನ್ಸಿದ್ರೆ, ನಿಂಗೆ ಏನಾದರೂ ಗೊತ್ತಾಗಲಿಲ್ಲ ಅಂದ್ರೆ ಮನೆಗೆ ಬಾ, ನಾನು ಹೋಗ್ತೀನಿ. ಅಮ್ಮ, ಅಪ್ಪ ಬಂದರು ಅಂದ್ರೆ ನೀನು ನನ್ನ ಬಿಟ್ಟು ಹೋಗ್ತಿ? ಅಮ್ಮ ಮಗಳ ಮತ್ತೆ ಬರ್ತಾನೆ, ನಾನು ಹೋಗ್ತಾನೆ. ಹಾಂ, ಹುಷಾರ. ನಾನು ಹೇಳಿರೋದನ್ನೆಲ್ಲ ಕರೆಕ್ಟಾಗಿ ಮಾಡು. ಸರಿ ಅಮ್ಮ, ಮಾಡ್ತೀನಿ ಅಮ್ಮ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದರಿ? ಎಲ್ಲರೂ ಚಲೋದಿರಿ ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋ ಹೆಂಗೆ ಅನ್ಸಾತಿ ಮತ್ತು ವಿಡಿಯೋಗೆ ಯಾವ ರೀತಿ ನೀವು ಸಪೋರ್ಟ್ ಮಾಡ್ತೀರಿ ಅನ್ನೋದನ್ನು ನಾನು ನೋಡಕತ್ತೀನಿ. ನನ್ನ ವ್ಯೂವರ್ಸು ನನಗೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ತಾರಂತ ಅನ್ಕೊಂಡಿನಿ. ಪ್ಲೀಸ್ ಎಲ್ಲರೂ ನೋಡಿ ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ಒಂದು 3,000-4,000 ವಿಡಿಯೋ ವ್ಯೂಸು ಬರಬೇಕು ಅಂತ ತುಂಬ ಅನ್ಕೋತಾ ಇದ್ದೀನಿ. ಬಟ್ ಬರ್ತಾ ಇಲ್ಲ. ಇಷ್ಟು ಚೆನ್ನಾಗಿರೋ ಕಥೆನ ನಿಮ್ಮ ಮುಂದೆ ಹಾಕಿದ್ರು ವ್ಯೂಸ್ ತುಂಬಾ ಕಡಿಮೆ ಬರ್ತಾ ಇದೆ. ಪ್ಲೀಸ್ ಹೇಗಾದರೂ ಮಾಡಿ ವ್ಯೂಸ್ ಜಾಸ್ತಿ ಬರೋ ಥರ ನೀವೇ ಮಾಡಬೇಕು. ನೀವೇ ಎಲ್ಲ ಇವಾಗ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದಂದಮೇಲೆ ನೀವೇ ನಮ್ಗೆ ವ್ಯೂಸ್ ಜಾಸ್ತಿ ಬರೋ ಥರ ಮಾಡಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳತ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ಕೊಂತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸಾತನು. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ. ಹಾಗೆ ವ್ಯೂಸ್ ಜಾಸ್ತಿ ಬಂದರೆ ಮತ್ತೆ ನಾನು ಇನ್ನೊಂದು ವಿಡಿಯೋನ ಹಾಕ್ತೀನಿ ಕೂಡ. ಸರಿನಾ?